Hello friends, myself Ullas, student of ICCA Interface College of Computer Application in Davangere. In this video, we will discuss about the 2D array. 2D array ಅಂದ್ರೆ ಏನು, ಅದರದ್ದು ಇನ್ಸ್ಟ್ರಕ್ಷನ್ಸು ಮತ್ತೆ ನೋಡ್ತಾ ಇರ್ಬೋದು. 2D array ಬಗ್ಗೆ ಇಲ್ಲಿ ನೋಡ್ಕೊಂತ ಹೋಗೋಣ ನಾವು. ಓಕೆನಾ? A 2D array in C, array of arrays where each elements itself an array. It's useful for storage matrix grades to ಟೆಬ್ಯುಲರ್ ಡೇಟಾ. ಅಂದ್ರೆ ಇದು ಇವಾಗ ಯಾವ ತರ ಅಂದ್ರೆ ಈ ಟೇಬಲ್ನ ಕ್ರಿಯೇಟ್ ಮಾಡೋಕ್ಕಾಗಿರ್ಬೋದು, ಮತ್ತೆ ನಾವು ಒಂದು 2D array ಅಂದ್ರೆ ಇವಾಗ ಇಲ್ಲಿ ಹೇಳ್ತೀನಿ ನಾನು. 2D array ಅಂದ್ರೆ ಇವಾಗ ನೋಡಿ, ನಾವು 2D array ಅಂದ್ರೆ ಏನು, ಅದು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಓಕೆನಾ? ಟು ಡಿಕ್ಲೇರ್ 2D array in C, you specify the types of elements followed by the name of the array and the number of the rows and ಇಲ್ಲಿ ನಾವು ಒಂದು ಏನಿರ್ಬೋದು, ಒಂದು ವ್ಯಾಲ್ಯೂನ ಕೊಟ್ಕೊಂಡ್ಬಿಟ್ಟು ಅದ್ರದ್ದು ರೋ ಸೈಜು ಬೇರೆ ಕಾಲಮ್ದು ಬೇರೆ ಮಾಡ್ಕೊಂತೀವಿ. ಅಂದ್ರೆ ಇವಾಗ ಸಪ್ರೇಟ್ ಆಗಿ ಒಂದ್ ಕಡೆ ರೋ ಮತ್ತೆ ಅದ್ರ ಕಾಲಮ್, ಒಂದು ರೋ ಅದ್ರ ಕಾಲಮ್ ಮಾಡ್ತೀವಿ. ಓಕೆನಾ? ಟೈಪ್ಸ್ ಆಫ್ ಅದು ಇವಾಗ ಟೈಪ್ ಅರೇಸ್ ನೇಮ್ ಒಂದ್ ಕಡೆ ರೋ ಸೈಜು, ಇನ್ನೊಂದ್ ಕಡೆ ಕಾಲಮ್ ಸೈಜ್, ನಾ ಹೇಳ್ದಂಗೆ ಹೋಗಿ. ಓಕೆನಾ? ಫಾರ್ ಎಕ್ಸಾಂಪಲ್ 2D array of with 3 rows and 4 columns. ಇವಾಗ ನಾವು 3 rows ನ 4 columns ನ ಕೊಟ್ಕೊಂತಿದೀವಿ ಅಂದ್ರೆ ಈ ತರ ಕೊಟ್ಕೊಂಡಿರ್ತೀವಿ. ಓಕೆನಾ? ಇನ್ಶುಲೈಸೇಷನ್ ಯಾವ ತರ ಮಾಡ್ತೀವಿ 2D array ನಲ್ಲಿ ಅಂದ್ರೆ, ಯು ಕ್ಯಾನ್ ಇನ್ಶುಲೈಸ್ ದಿ 2D array ವೈಲ್ ಡಿಕ್ಲೇರ್ ಇಂಟೀಜರ್ ಅಂತ ಕೊಟ್ಬಿಟ್ಟು, ನಾವು ಇಲ್ಲಿ ತಗೊಂತಿರೋದು 2 rows 3 columns ನ. ಓಕೆ, ಅದಕ್ಕೆ ಇಲ್ಲಿ ನೋಡಿ ಈ ತರ ಕೊಟ್ಕೋತೀವಿ. 1 2 3 ನೆಕ್ಸ್ಟ್ 4 5 6 ಅಂತ ಕೊಟ್ಕೊಂತೀವಿ. ಓಕೆನಾ? ಈ ರೀತಿಯಾಗಿ ಆಕ್ಸೆಸಿಂಗ್ ಅಂದ್ರೆ ಯಾವ ತರ ಮಾಡ್ತೀವಿ ಅಂದ್ರೆ, ನಾವು ಇಲ್ಲಿ ನೋಡಿ, ಟು access or modify an elements, you use the rows and columns indicates. ಅಂದ್ರೆ ರೋಸ್ ಮತ್ತು ಕಾಲಮ್ಸ್ ನ ಇಂಡಿಕೇಟ್ಸ್ ಮಾಡುತ್ತೆ. ನಾವು ಯಾವ ರೋದು ಯಾವ ಕಾಲಮ್ ಇಂದು ಇದನ್ನ ಕೊಡ್ತಾ ಇದೀವಿ, ನಂಬರ್ ಕೊಡ್ತಾ ಇದೀವಿ ಅನ್ನೋದ್ರ ಮೇಲೆ. array of 0 1 equals to set of the values first row second column. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ಆಕ್ಸೆಸ್ ಮಾಡ್ತಾ ಇದೀವಿ. ಓಕೆನಾ? ಇಲ್ಲಿ ಪ್ರಿಂಟ್ ಮಾಡೋದು %d, ಯಾಕಂದ್ರೆ ಇಂಟೀಜರ್ ವ್ಯಾಲ್ಯೂ ತಗೊಂಡಿರೋದ್ರಿಂದ %d ತಗೊಂತಿದೀವಿ. ಅಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇಲ್ಲೇ ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ಏನದು ಪ್ರಿಂಟ್ ಮಾಡ್ತಾ ಇದೀವಿ. ಓಕೆನಾ? ಇವಾಗ ಒಂದು ಚಿಕ್ಕದಾಗಿರೋ ಪ್ರೋಗ್ರಾಮ್ ಮಾಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆ ಓಕೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೆಡರ್ ಫೈಲ್ ಹಾಕೊಂಡ್ಬಿಟ್ಟು ಇಲ್ಲಿ ಡಿಕ್ಲರೇಷನ್ ಅಂಡ್ ಇನ್ಸುಲೈಸೇಷನ್ 2D arrayದು ಯಾವ ತರ ಅಂದ್ರೆ, ನೀವು ಅವಾಗ್ಲೇ ಒಂದ್ ರೀತಿಯಾಗಿ ಹೇಳಿದ್ದೆ, ಅಲ್ಲಿ ಬೇರೆ ತರ ಹೇಳಿದೆ. ಆ ತರನು ಮಾಡ್ಕೋಬಹುದು, ಈ ತರನು ಮಾಡ್ಕೋಬಹುದು. ನಿಮ್ಮಿಷ್ಟ ಯಾವ ತರ ಬೇಕಾದ್ರೂ ನೀವು ಮಾಡ್ಕೋಬಹುದು ಇದ್ರ ಎರಡು ಟೈಪ್ ನಲ್ಲಿ. ಓಕೆನಾ? ಇಲ್ಲಿ ಫಾರ್ ಲೂಪ್ ಹಾಕೊಂಡ್ಬಿಟ್ಟು ಇದ್ರದ್ದು ಕಂಡೀಷನ್ ಏನಿದೆ ಮತ್ತೆ ಇನ್ಕ್ರಿಮೆಂಟ್. ಓಕೆ, ಮತ್ತೆ ನೆಕ್ಸ್ಟ್ ಲೂಪ್ ಹಾಕೊಂಡ್ಬಿಟ್ಟು ಅದ್ರದ್ದು ಕಂಡೀಷನ್ ಇನ್ಕ್ರಿಮೆಂಟ್, ನೆಕ್ಸ್ಟ್ ಅದನ್ನ ಪ್ರಿಂಟ್ ಮಾಡ್ತಾ ಇದೀವಿ. ಓಕೆನಾ? ಇದು // ಸ್ಪೇಸ್ ಬರಲಿ ಅಂತ, ಒಂದು ಸ್ಪೇಸ್ ಉಳಿಲಿ ಅಂತ. ಇಲ್ಲಿ ನಾನು ರನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸ್ಪೆಸಿಫಿಕ್ ಆಗಿ ರೋಸ್ ಮತ್ತೆ ಕಾಲಮ್ಸ್. ಓಕೆನಾ?
3 ರೋಸ್ 3 ಕಾಲಮ್ಸ್ ಬಂದಿದೆ. ಇಲ್ಲಿ 3 ಇಂಟು 3 ಇದನ್ನ ತಗೊಂಡಿರೋದ್ರಿಂದ 1 2 3 4 5 6 7 8 ನೋಡ್ತಾ ಇರ್ಬೋದು. ಇಲ್ಲಿ 3 ಈ ತರ, ಇಲ್ಲಿ 3 ರೋಸ್ ಮತ್ತು 3 ಕಾಲಮ್ಸ್ ಬಂದಿದೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.